ಹಾಗೇನೆ ದಾವಣಗೆರೆ ಲೋಕಸಭಾ ಕ್ಷೇತ್ರದ ಸಂಸದರು ಜಿಎಂ ಸಿದ್ದೇಶ್ವರ ಇವರು ತಮ್ಮ ಕ್ಷೇತ್ರದಲ್ಲಿ ಮಾಡಿರುವಂತ ಸಾಧನೆಗಳೇನು, ಈ ಸಾಧನೆಗಳಿಂದ ಮತದಾರ ಪ್ರಭುಗಳು ತೃಪ್ತಿಪಟ್ಟಿದ್ದಾರೆ, ಇದನ್ನು ಕೂಡ ಗಮನಿಸಬೇಕಾಗುತ್ತೆ. ಒಂದಷ್ಟು ಯೋಜನೆಗಳನ್ನು ತಂದಿದ್ದಾರೆ, ಆದರೂ ಕೂಡ ಅಲ್ಲಿ ಸಂಸದರು ಮಾಡಿದ ಕೆಲಸ ಸಾಕಾಗ್ಲಿಲ್ಲ ಅಂತ ಹೇಳ್ತಾ ಇದ್ದಾರೆ. ಸಂಸದರ ಸಾಧನೆಯನ್ನ ಕ್ಲಿಯರ್ ಕಟ್ ಆಗಿ ಹೇಳ್ತಾ ಹೋಗೋದಾದ್ರೆ, ಸಂಸದ ಪ್ರದೇಶಾಭಿವೃದ್ಧಿ ನಿಧಿಯನ್ನ ಸದ್ಬಳಕೆ ಮಾಡಿಕೊಂಡಿದ್ದಾರೆ. ಸ್ಮಾರ್ಟ್ ಸಿಟಿ ಯೋಜನೆ ಆಗಿರಬಹುದು, ಅಮೃತ್ ನಗರ ಯೋಜನೆ, ದಾವಣಗೆರೆ ನಗರ ಅಭಿವೃದ್ಧಿ, ಕೈಗಾರಿಕೆಗಳ ಅಭಿವೃದ್ಧಿಗೆ ಅನುದಾನ, ಭದ್ರಾ ಮೇಲ್ದಂಡೆ ಯೋಜನೆ, ಕೇಂದ್ರದ ಅನುದಾನ, ಇದೆಲ್ಲವೂ ಕೂಡ ಸಂಸದರ ಸಾಧನೆ. ನೋಡ್ತಾ ಇರಬಹುದು ಸ್ಕ್ರೀನ್ ಮೇಲೆ, ಇಷ್ಟೆಲ್ಲ ಸಾಧನೆಗಳನ್ನ ಆ ಕ್ಷೇತ್ರದ ಸಂಸದರು ಮಾಡಿದ್ದಾರೆ. ಕಾಂಗ್ರೆಸ್ ಪಕ್ಷದ ನಾಯಕರಿಗೆ ಒಂದು ವೇಳೆ ಇದೇ ಮುಳ್ಳಾಗಬಹುದಾ, ಇಷ್ಟೇ ಸಾಕಾ ಸಾಧನೆಗಳು, ಇನ್ನೂ ಮಾಡಬಹುದಿತ್ತಾ, ಕೇಂದ್ರದ ನಾಯಕರೊಂದಿಗೆ ಮಾತನಾಡಿ ಇನ್ನೂ ಹೆಚ್ಚಿನ ಅನುದಾನವನ್ನ ಸಂಸದರು ತರಬಹುದಿತ್ತ, ಒಂದಷ್ಟು ಪ್ರಶ್ನೆಗಳು ಕೇಳಿ ಬರ್ತಾ ಇದೆ. ಹಾಗಿನ ಅಲ್ಲಿನ ಮತದಾರರು ಕೂಡ ಹೇಳ್ತಾ ಇರೋದು ಅಷ್ಟೇ, ಇನ್ನೂ ಹೆಚ್ಚಿನ ಯೋಜನೆಗಳನ್ನ ತರಬಹುದಿತ್ತು ಅಂತೇಳಿ. ಇನ್ನು ದಾವಣಗೆರೆ ಲೋಕಸಭಾ ಕ್ಷೇತ್ರದ ಬಗ್ಗೆ ಅಲ್ಲಿನ ಮುಖಂಡರು, ಎರಡೂ ಪಕ್ಷದ ಬಿಜೆಪಿ ಮುಖಂಡರು ಮಾತನಾಡಿದ್ದಾರೆ, ಕಾಂಗ್ರೆಸ್ ಮುಖಂಡರು ಮಾತನಾಡಿದ್ದಾರೆ. ಬನ್ನಿ ನೋಡೋಣ. ಭಾರತೀಯ ಜನತಾ ಪಾರ್ಟಿ ಗೆದ್ದೇ ಗೆಲ್ಲುತ್ತೆ. ಮತ್ತೊಮ್ಮೆ ಲೋಕಸಭೆಗೆ ಸದಸ್ಯರಾಗಿ ಹೊಸ ಅಭ್ಯರ್ಥಿಯಾಗಿಂತ ಗಾಯತ್ರಿ ಸಿದ್ದೇಶಣ್ಣನವರು ಗೆದ್ದೇ ಗೆಲ್ತಾರೆ ಅಂತಕ್ಕಂಥ ಮಾತನ್ನು ಹೇಳ್ತೇವೆ. ಯಾಕಂತಂದರೆ ಇವತ್ತು ನರೇಂದ್ರ ಮೋದಿಜಿಯವರ ಆಡಳಿತವನ್ನು ನೋಡಿರ್ತಕ್ಕಂಥ ಜನತೆ, ಅವರು ಕೊಟ್ಟಂಥ ಕಾರ್ಯಕ್ರಮಗಳು, ಅನುದಾನಗಳು ಮತ್ತು ರಾಮ ಮಂದಿರ ಉದ್ಘಾಟನೆ, ವಿಶೇಷವಾಗಿ ಯುವಕರು ಮತ್ತು ಎಲ್ಲ ಧರ್ಮದ ವಿಚಾರ ಬಂದಾಗ ರಾಮ ಮಂದಿರದ ವಿಶೇಷತೆಯನ್ನು ಎಲ್ಲರೂ ಗಮನಿಸಿದ್ದಾರೆ. ಅವರ ಆಡಳಿತದ ಕಾರ್ಯವೈಖರಿಯನ್ನು ನೋಡಿದ್ದಾರೆ. ಹಾಗಾಗಿ ಎಲ್ಲ ಜನತೆ ಕೂಡ ಯುವಕರು ಅಂತ ಹೇಳ್ಕೊಂಡು ಎಲ್ಲ ಜನತೆಯೂ ಕೂಡ ಬಡವರು ಬಲ್ಲಿದ್ರಂತ ಏನು ಅನ್ನದ ರೀತಿಯಲ್ಲಿ ಬಿ ಜೆ ಪಿಯನ್ನು ಗೆಲ್ಲಿಸಲಿಕ್ಕೆ ಪಣ ತೊಟ್ಟಿದ್ದಾರೆ ಅಂತ ಹೇಳ್ಬೋದು ಸರ್. ಜಿಲ್ಲೆಯಲ್ಲಿ ಏನು ಮಾಡಿದ್ರು ಸರ್ ಜಿಲ್ಲೆಯಲ್ಲಿ ಅಂಡರ್ ಪಾಸಿಂಗ್ ಮಾಡಿದ್ದಾರೆ, ರೈಲ್ವೇದು, ಆಮೇಲೆ ಬೇರೆ ಬೇರೆ ಇವನ್ನ ಬ್ರಿಡ್ಜ್ಗಳು ಮಾಡಿದ್ದಾರೆ, ರಸ್ತೆಗಳು, ದೊಡ್ಡ ದೊಡ್ಡ ರಸ್ತೆಗಳನ್ನು ಮಾಡಿದ್ದಾರೆ, ತುಂಬ ಅನೇಕ ಕೆಲಸಗಳನ್ನು ಮಾಡಿದ್ದಾರೆ ಅವರು. ಮತ್ತೊಮ್ಮೆ ಮೋದಿ ಅಂತ ಹೇಳ್ಬಿಟ್ಟು ಸ್ಲೋಗನ್ ಇಟ್ಕೊಂಡು ಎಲ್ಲ ಜನತೆಯೂ ಕೂಡ ಯುವಕರು, ಮುದುಕರು, ಬಡವರು, ಶ್ರೀಮಂತರು ಎಲ್ಲ ವರ್ಗದ ಜನ ಒಟ್ಟಾಗಿ ಬಿ ಜೆ ಪಿಯನ್ನು ಗೆಲ್ಲಿಸ್ಬೇಕಂತ ಹೊರಟಿದ್ದಾರೆ ಸರ್. ರಾಜ್ಯದಲ್ಲಿ ಕಾಂಗ್ರೆಸ್ ಬರುತ್ತೆ MP, ವಿಶೇಷವಾಗಿ ದಾವಣಗೆರೆ ಭಾಳ ಲೀಡ್ನಲ್ಲಿ ಕಾಂಗ್ರೆಸ್ ಪ್ರಭಾ ಮಲ್ಲಿಕಾರ್ಜುನ್ ಗೆಲ್ಲೋದ್ರಾಗ ಯಾವುದೇ ಅನುಮಾನ ಇಲ್ಲ. ಸಿದ್ದರಾಮಯ್ಯರ ಸರ್ಕಾರ ಗ್ಯಾರಂಟಿ ಪ್ರತಿಯೊಂದು ಮನೆಗೂ ಮುಟ್ಟೈತಿ. ನೋಡಬಾರ್ದು ದೇವಸ್ಥಾನಗಳೆಲ್ಲ ಮಹಿಳೆಯರು ನೋಡಿದ್ದಾರೆ. ವಿಶೇಷವಾಗಿ ನಮ್ಮ ಲೀಡಿನಲ್ಲಿ ಕಾಂಗ್ರೆಸ್ ಗೆಲ್ಲೋದ್ರಾಗ ಏನೂ ಅನುಮಾನ ಇಲ್ಲ. ರಾಜ್ಯದಲ್ಲಿ ಕಾಂಗ್ರೆಸ್ ಬರುತ್ತೆ MP, ವಿಶೇಷವಾಗಿ ದಾವಣಗೆರೆ ಭಾಳ ಲೀಡ್ನಲ್ಲಿ ಕಾಂಗ್ರೆಸ್ ಪ್ರಭಾ ಮಲ್ಲಿಕಾರ್ಜುನ್ ಗೆಲ್ಲೋದ್ರಾಗ ಯಾವುದೇ ಅನುಮಾನ ಇಲ್ಲ. ಸಿದ್ದರಾಮಯ್ಯರ ಸರ್ಕಾರ ಗ್ಯಾರಂಟಿ ಪ್ರತಿಯೊಂದು ಮನೆಗೂ ಮುಟ್ಟೈತಿ. ನೋಡಬಾರ್ದು ದೇವಸ್ಥಾನಗಳೆಲ್ಲ ಮಹಿಳೆಯರು ನೋಡಿದ್ದಾರೆ. ವಿಶೇಷವಾಗಿ ನಮ್ಮ ಲೀಡಿನಲ್ಲಿ ಕಾಂಗ್ರೆಸ್. ದಾವಣಗೆರೆ ಲೋಕಸಭಾ ಕ್ಷೇತ್ರದ ಬಗ್ಗೆ ನಾವು ನಿಮಗೆ ಮಾಹಿತಿಯನ್ನ ಕೊಡ್ತಾ ಇದ್ವಿ. ಎಸ್, ಈ ಕ್ಷೇತ್ರದ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತೀವಿ. ಅದಕ್ಕಿಂತ ಮುಂಚಿತವಾಗಿ ನಮ್ಮ ಸ್ಟುಡಿಯೋದಲ್ಲಿ ಅತಿಥಿಗಳು ಕೂಡ ಜಾಯ್ನ್ ಆಗಿದ್ದಾರೆ. ಮೊದಲನೇದಾಗಿ ರಾಚಪ್ಪ ಸುತ್ತೂರು, ರಾಜಕೀಯ ವಿಭಾಗದ ಹಿರಿಯ ವರದಿಗಾರರು ನಮ್ಮ ಈ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಧನ್ಯವಾದ. ಎಸ್, ದಾವಣಗೆರೆ ಲೋಕಸಭಾ ಕ್ಷೇತ್ರದ ವಿಚಾರಕ್ಕೆ ಬರೋದಾದ್ರೆ ಸರ್, ಈ ಬಾರಿ ತುಂಬಾ ನಿರೀಕ್ಷೆಯನ್ನ ಮತದಾರರು ಇಟ್ಕೊಂಡಿದ್ದಾರೆ. ಇಬ್ಬರು ಮಹಿಳಾ ಮಣಿಗಳು ಸ್ಪರ್ಧೆಯನ್ನ ಮಾಡ್ತಾ ಇದ್ದಾರೆ. ಲೆಕ್ಕಾಚಾರ ಹೆಂಗಿದೆ ಸರ್? ಸಂಪತ್, ಈ ಸರಿ ದಾವಣಗೆರೆ ಒಂದು ಲೋಕಸಭಾ ಕ್ಷೇತ್ರವನ್ನು BJP ಮತ್ತು ಕಾಂಗ್ರೆಸ್ ಎರಡೂ ಸಹ ಗೆದ್ಕೋಬೇಕು ಅಂತ ನಾವು ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ಮೊದಲನೇದಾಗಿ ಮಾಜಿ ಕೇಂದ್ರ ಸಚಿವರಾದಂಥ GM ಸಿದ್ದೇಶ್ವರ ಅವರ ಪತ್ನಿಗೆ ಟಿಕೆಟ್ನ ಕೊಟ್ಟಿರುವಂಥದ್ದು, ಅವರಿಗೆ ಟಿಕೆಟ್ನ ತಪ್ಪಿಸಿ ಪತ್ನಿಗೆ ಟಿಕೆಟ್ ಕೊಟ್ಟಿರೋದೇ ಒಂದಷ್ಟು ಗೊಂದಲಕ್ಕೆ ಕಾರಣವಾಗಿತ್ತು ಆರಂಭದಲ್ಲಿ. ಅವರಿಗೆ ಟಿಕೆಟ್ನ ವಯೋಸಹಜ ಕಾರಣಕ್ಕೋಸ್ಕರ GM ಸಿದ್ದೇಶ್ವರಿಗೆ ಟಿಕೆಟ್ ಬೇಡ ಅಂತ ಕೆಲವರು ಸ್ಥಳೀಯ ನಾಯಕರು ವಿರೋಧವನ್ನು ವ್ಯಕ್ತಪಡಿಸಿದರು. ನಂತರ ಕೊನೆಗೆ ಸಿದ್ದೇಶ್ವರ ಅವರ ವಿರೋಧ ಇರೋ ಕಾರಣಕ್ಕೋಸ್ಕರ ಅವ್ರ ಪತ್ನಿಗೆ ಟಿಕೆಟ್ ಕೊಟ್ಟಿರೋದು ಸಹ ಮತ್ತಷ್ಟು ವಿರೋಧಕ್ಕೆ ಕಾರಣವಾಗಿದೆ. ಈಗ ಅಲ್ಲಿ ಇರುವಂಥ ಪ್ರಮುಖವಾಗಿರುವಂಥ BJPಯ ಪ್ರಮುಖ ನಾಯಕರೇ GM ಸಿದ್ದೇಶ್ವರ ಅವರ ವಿರುದ್ಧವಾಗಿ ಅಲ್ಲಿ ದಾವಣಗೆರೆಯ ಶಾಸಕರಾಗಿದ್ದಂಥ ಶಾಸಕರು ವಿರೋಧವನ್ನು ವ್ಯಕ್ತಪಡಿಸಿದರು.
ಹೊನ್ನಾಳಿ ಮಾಜಿ ಶಾಸಕ ಅಂತ ರೇಣುಕಾಚಾರ್ಯ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ಗುರುಶಾಂತನಗೌಡರು ವಿರೋಧ ವ್ಯಕ್ತಪಡಿಸಿದ್ದಾರೆ. ಹಾಲಿ ಶಾಸಕರಾಗಿದ್ದಂತಹ ರಾಮಚಂದ್ರಪ್ಪ ಅವರು ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ. ಹರಿಹರ ಶಾಸಕರಂತ BP ಹರೀಶ್ ಅವರು BJP ಅವರು ಶಾಸಕರಾಗಿದ್ದರು, ಅವರು ಸಹ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಸುಮಾರು ಅಲ್ಲಿ ಇಡೀ ಜಿಲ್ಲೆಯ ಎಲ್ಲ ಬಹುತೇಕ ಮಾಜಿ ಶಾಸಕರು, ಹಾಲಿ ಶಾಸಕರೆಲ್ಲರೂ ಸಹ GM ಸಿದ್ದೇಶ್ ಅವರ ಮತ್ತು ಅವರು ಕಂಟೆಸ್ಟ್ ಮಾಡೋದಕ್ಕೆ ಮತ್ತು ಅವರ ಪತ್ನಿ ಕಂಟೆಸ್ಟ್ ಮಾಡೋದಕ್ಕೂ ಸಹ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ಮೊದಲನೇದಾಗಿ ಈ ಒಂದು ವಿರೋಧಾಭಾಸದಿಂದ BJPಯ ಭದ್ರಕೋಟೆ ಆಗಿರುವಂಥ ದಾವಣಗೆರೆನಲ್ಲಿ ಈಗ BJP ಕಮಲ ದಳ ಉದುರುವಂಥ ಒಂದು ಆತಂಕ ಶುರುವಾಗಿದೆ. ಅದಕ್ಕೆ ಪ್ರತಿಸ್ಪರ್ಧಿಯಾಗಿ ಕಾಂಗ್ರೆಸ್ಸಿಂದ ಏನು ಸಮರ್ಥವಂತ ಅಭ್ಯರ್ಥಿಯನ್ನು ಕಣಕ್ಕಿಳಿಸಿದ್ದೇವೆ ಅಂತ ಅನ್ನೋದನ್ನು ಕಾಂಗ್ರೆಸ್ ನಾಯಕರು ಹೇಳ್ತಾ ಇದ್ರು ಸಹ SS ಮಲ್ಲಿಕಾರ್ಜುನ್ ಏನು ಹಾಲಿ ಸಚಿವ ಅಂತ SS ಮಲ್ಲಿಕಾರ್ಜುನ್ ಇರ್ಬೋದು, ಶಾಮನೂರು ಶಿವಶಂಕರಪ್ಪನಿಗಿರ್ಬೋದು, ಅವ್ರಿಗೆ ಜಿಲ್ಲೆಯ ರಾಜಕೀಯ ಮೇಲೆ ಹಿಡಿತಾ ಇಲ್ಲ. ಮೊದಲನೇದಾಗಿ ಆ ಜಿಲ್ಲೆಯ ರಾಜಕೀಯ ಮೇಲೆ ಹಿಡಿತಾ ಇಲ್ಲದಿರೋದಂತೆ ಅನಿವಾರ್ಯವಾಗಿ ಅವರ ತಮ್ಮ ಪತ್ನಿಯನ್ನೇ ಕಣಕ್ಕಿಳಿಸಿ ಗೆಲ್ಲಬೇಕು ಅನ್ನೋದು. ಇಲ್ಲಿ ಎರಡು ವಿಷಯ ನಾವು ಪ್ರಮುಖ ಉಲ್ಲೇಖ ಮಾಡಬೇಕಾಗುತ್ತೆ. ಒಂದು ರಾಜಕೀಯ ಪ್ರಭಾವ, ಎರಡೊಂದು ಆರ್ಥಿಕ ಪ್ರಭಾವ. ಆರ್ಥಿಕ ಮತ್ತು ರಾಜಕೀಯ ಪ್ರಭಾವ ಎರಡೂ ಸಹ ಶಾಮನೂರು ಶಿವಶಂಕರಪ್ಪನ ಕುಟುಂಬದಲ್ಲಿದೆ. ಅದೇ ಸೇಮ್ ನಾವು ರಿಫ್ಲೆಕ್ಟ್ ಮಾಡಬೇಕು ಅಂದರೆ BJP ಅಭ್ಯರ್ಥಿಯಾಗಿರುವಂತಹ ಗಾಯತ್ರಿ ಸಿದ್ದೇಶ್ವರ ಅವ್ರ ಮೇಲೂ ಸಹ ಆರ್ಥಿಕ ಮತ್ತು ರಾಜಕೀಯ, ಅದೇ ರೀತಿ ಸಾಮಾಜಿಕವಾಗಿಯೂ ಸಹ ಅವರು ಪ್ರಾಬಲ್ಯವನ್ನು ಸಾಧಿಸಿದ್ದಾರೆ. ಹೀಗಾಗಿ ಅವ್ರಿಗೆ ಅನುಕೂಲವಾಗುತ್ತೆ. ನಾವಿಲ್ಲಿ ಕ್ಷೇತ್ರವನ್ನು ನಾವು ಗಮನಿಸಬೇಕಾಗುತ್ತೆ. ಒಟ್ಟು 8 ವಿಧಾನಸಭಾ ಕ್ಷೇತ್ರ ಬರುತ್ತೆ ಈ ಒಂದು ಲೋಕಸಭಾ ವ್ಯಾಪ್ತಿನಲ್ಲಿ. ಅದರಲ್ಲಿ 6 ಕಾಂಗ್ರೆಸ್ ಅಭ್ಯರ್ಥಿಗಳು, ಕಾಂಗ್ರೆಸ್ ಶಾಸಕರು ಗೆದ್ದಿದ್ದಾರೆ. ಹಾಗಾಗಿ ಈ ಕ್ಷೇತ್ರ ಈ ಬಾರಿ ಕಾಂಗ್ರೆಸ್ ವಶವಾಗುತ್ತೆ, ಕಾಂಗ್ರೆಸ್ ಶಾಸಕರ ಒಂದು ಬಲದಿಂದ ಅನ್ನೋ ಒಂದು ಲೆಕ್ಕಾಚಾರ ಕೇಳಿಬಂದ್ರು ಸಹ ಅದು ಅಷ್ಟು ಸುಲಭದ ಮಾತಲ್ಲ. ಯಾಕೆಂದ್ರೆ ಅದು ಮೂಲತಃ BJPಯ ಭದ್ರಕೋಟೆ ಆಗಿದೆ. ಈ ಬಾರಿ ಕಾಂಗ್ರೆಸ್ನವ್ರು ಕೊಟ್ಟಂತೆ ಗ್ಯಾರಂಟಿ ಸ್ಕೀಮಿಂದ ಹೆಚ್ಚಿನ ಶಾಸಕರು ಆಯ್ಕೆ ಆಗಿದ್ದಾರೆ. ಅದು ವಿಶೇಷವಾಗಿ ಮಾಯಕೊಂಡ ಕ್ಷೇತ್ರವನ್ನು ತೆಗೆದುಕೊಳ್ಬೇಕು ಅಂತಂದ್ರೆ ಕಾಂಗ್ರೆಸ್ ಮತ್ತು BJP ಮತ್ತು ಪಕ್ಷೇತರ ಅಭ್ಯರ್ಥಿಯನ್ನು ಕಣಕ್ಕಿಳಿಸಿದ ಕಾರಣದಿಂದಾಗಿ ಕಾಂಗ್ರೆಸ್ ಅಭ್ಯರ್ಥಿ ಗೆಲುವಿಗೆ ಲಾಭವಾಗಿದೆ. ಇದೇ ರೀತಿ ಬೇರೆ ಬೇರೆ ಕ್ಷೇತ್ರಗಳು ಸಹ, ಹರಿಹರ ಕ್ಷೇತ್ರದಲ್ಲಿ BP ಹರೀಶ್ ಅವರು ಕಳೆದ 3 ಬಾರಿ ಸೋಲನ್ನು ಅನುಭವಿಸಿದರು. ಈ ಬಾರಿ BP ಹರೀಶ್ BJP ಅವರು ಸೋಲನ್ನು ಗೆದ್ದಿದ್ದಾರೆ. ಹಿಂದೆ JDSನ ಶಾಸಕರು ಗೆದ್ದಿದ್ರು. ನೀವು ಇದೇ ರೀತಿ ತೆಗೆದುಕೊಂಡ್ರೆ ಹರಪಳ್ಳಿ ಕ್ಷೇತ್ರ ಹಿಂದೆ ದಾವಣಗೆರೆಯಲ್ಲಿತ್ತು, ಈಗಲೂ ಸಹ ದಾವಣಗೆರೆಯಿದೆ. ಅಂದರೆ ನೀವು ಆರ್ಟಿಕಲ್ 371J ಕಾರಣಕ್ಕೋಸ್ಕರ ಅದು ಬಳ್ಳಾರಿ ಸೇರ್ಪಡೆಯಾಗಿದೆ. ಅದನ್ನು ಹೊರತುಪಡಿಸಿ ಆ ಕ್ಷೇತ್ರನೂ ಸಹ ಕಾಂಗ್ರೆಸ್ನ ಪಕ್ಷೇತರ ಅಭ್ಯರ್ಥಿ ಲತಾ ಮಲ್ಲಿಕಾರ್ಜುನ್ ಗೆದ್ದಿದ್ದಾರೆ. ಅವರು ಕಾಂಗ್ರೆಸ್ ವಿರುದ್ಧವಾಗಿ ಕಂಟೆಸ್ಟ್ ಮಾಡಿ ಗೆದ್ದಂಥ ಅಭ್ಯರ್ಥಿ. ಹೀಗಾಗಿ ನೀವು ಜಿಲ್ಲೆಯ ರಾಜಕಾರಣ ಚಿತ್ರವನ್ನು ತೆಗೆದುಕೊಂಡಿದ್ರೆ ಕಾಂಗ್ರೆಸ್ ಹಿಡಿತದಲ್ಲಿ ಇಲ್ಲ. ಆದರೆ ಕಾಂಗ್ರೆಸ್ನ ಬೆಂಬಲಿತ ಹಿಡಿತ ಒಂದು ಕ್ಷೇತ್ರ ಹರಪನಹಳ್ಳಿ ಕ್ಷೇತ್ರ, ಇನ್ನು ಉಳಿದು 5 ಕ್ಷೇತ್ರಗಳು ಕಾಂಗ್ರೆಸ್ನಲ್ಲಿ ಹಿಡಿತಲಿವೆ. ಹೀಗಾಗಿ ಒಂದು ಕಡೆ ನೀವು ಪ್ರತಿ ಸಾರಿ ಲೋಕಸಭಾ ಚುನಾವಣೆ ಬಂದಂಥ ಸಂದರ್ಭದಲ್ಲಿ ದಾವಣಗೆರೆನಲ್ಲಿ BJP ಅಲೆ ಬರುತ್ತೆ. ಅದರಲ್ಲಿ ಮೋದಿ ಅವರ ಹವಾ ಅಥವಾ ಮೋದಿ ಅವರ ನಾಮಬಲದ ಪರಿಣಾಮವಾಗಿ ಅಲ್ಲಿ ಚುನಾವಣೆ ಗೆದ್ಕೊಂಡು ಬಂದಿದ್ದಾರೆ GM ಸಿದ್ದೇಶ್ ಅವರು. GM ಸಿದ್ದೇಶ್ ಅವರಿಗೆ 2 ವಿಷಯ, ಶಾಮನೂರು ಶಿವಶಂಕರ ಮತ್ತು GM ಸಿದ್ದೇಶ್ ಅವರಿಗೆ 2 ವಿಷಯದಲ್ಲಿ ಸಾಮ್ಯತೆ ಕಂಡು ಬರ್ತದೆ. ಒಂದು, GM ಸಿದ್ದೇಶ್ ಅವರು ಶೈಕ್ಷಣಿಕ ಸಂಸ್ಥೆಗಳನ್ನು ಹೊಂದಿದ್ದಾರೆ, ಆರ್ಥಿಕವಾಗಿ ಸಬಲರಾಗಿದ್ದಾರೆ, ಅಡಿಕೆ ವ್ಯಾಪಾರಿಗಳಿದ್ದಾರೆ, ಗುಟ್ಕಾ ವ್ಯಾಪಾರ ಮಾಡ್ತಾರೆ, ಕೆಲವು ಅದ್ರ ಜೊತೆಗೆ ಏನು ಗಣಿ ಮಾಲೀಕರು ಆಗಿದ್ದಾರೆ. ಅದು ಅವರು 2-3 ಪ್ರಕರಣಗಳಲ್ಲೂ ಸಹ ಗಣಿ ಒಂದು ಪ್ರಕರಣದಲ್ಲೂ ಸಹ ಸಿಲುಕಿದ್ದಾರೆ. ಹೀಗಾಗಿ ಅವರು ಸಹ ಆರ್ಥಿಕವಾಗಿ ಪ್ರಾಬಲ್ಯವನ್ನು ಹೊಂದಿದ್ದಾರೆ. ಸಮುದಾಯವಾಗಿ ಸಾಧಾರಣ ಲಿಂಗಾಯತ ಸಮುದಾಯಕ್ಕೆ ಸೇರೋ ಕಾರಣಕ್ಕೋಸ್ಕರ ಇಡೀ ಜಿಲ್ಲೆಯಲ್ಲಿ ತಮ್ಮದ ಒಂದು ಪ್ರಾಬಲ್ಯವನ್ನು ಹೊಂದಿದ್ದಾರೆ. ನೀವು ಅದೇ ಪ್ರಕಾರ ನಾವು ಶಾಮನೂರು ಶಿವಶಂಕರಪ್ಪನ ಕುಟುಂಬಕ್ಕೆ ಬಂದರೂ ಸಹ ಅವರು ಲಿಂಗಾಯತ ಪ್ರಬಲ ಸಮುದಾಯದ ಲಿಂಗಾಯತ ಸಾದರ ಸಮುದಾಯ ಸೇರಿದ್ದಾರೆ. ಅವರು ಸಹ ಶೈಕ್ಷಣಿಕ ಸಂಸ್ಥೆಗಳನ್ನು ಹೊಂದಿದ್ದಾರೆ. ಅದೇ ಬೇರೆ ಬೇರೆ ವ್ಯವಹಾರಗಳನ್ನು ಸಹ ಹೊಂದಿದ್ದಾರೆ. ಅಕ್ಕಿ ಗಣಿ ಇರ್ಬೋದು, ಶುಗರ್ ಫ್ಯಾಕ್ಟರಿ ಇರ್ಬೋದು, ಈ ರೀತಿ ಬೇರೆ ಬೇರೆ ಒಂದು ಆರ್ಥಿಕ ಸಂಪನ್ಮೂಲ ಕ್ರೋಢೀಕರಣ ಮಾಡೋದಿರ್ಬೋದು, ಶೈಕ್ಷಣಿಕವಾಗಿ ಇರ್ಬೋದು, ಸಾಮಾಜಿಕವಾಗಿ ಆಗಿರ್ಬೋದು, ಅವರು ಅಧಿಕಾರವನ್ನು ಹೊಂದಿದ್ದಾರೆ. ಈ 2 ಕಾರಣದಿಂದಾಗಿ ಇಬ್ಬರೂ ಸಹ ಚುನಾವಣೆಗೆ ಗೆದ್ಕೊಂಡ್ಬರ್ತಿದ್ದು ಹೊರತು ಮತ್ತೆ ಯಾರಿಗೂ ಅವಕಾಶ ಸಿಕ್ಕಿಲ್ಲ. ಹೀಗಾಗಿ ಈ ಒಂದು ಜಿಲ್ಲೆಯ ರಾಜಕೀಯ ಚಿತ್ರಣ ಕೇವಲ ಹಣಬಲ, ಅಧಿಕಾರದ ಬಲ ಮೇಲೆ ನಿರ್ಧಾರವಾಗಿದೆ. ಹಿಂದೆನೂ ಸಹ ಅದೇ ನಿರ್ಧಾರವಾಗ್ತಾ ಇತ್ತು, ಇಂದು ಸಹ ಅದು ನಿರ್ಧಾರವಾಗಂತ ಸಾಧ್ಯತೆ ಇದೆ. ಸಂಪತ್. ಎಸ್ ಹಾಗೇನೆ ನಮ್ಮ ಈ ಕಾರ್ಯಕ್ರಮದಲ್ಲಿ ದಾವಣಗೆರೆ ಜಿಲ್ಲೆ ಪ್ರತಿನಿಧಿ ಆಗಿರುವಂತಹ ಕಲ್ಲೇಶ್ ಕೂಡ ಜಾಯ್ನ್ ಆಗಿದ್ದಾರೆ. ಹಾಗೇನೆ ರಾಜಕೀಯ ವಿಶ್ಲೇಷಕರಾಗಿರುವಂತಹ ಪ್ರೊಫೆಸರ್ ಚಂಬಿ ಪುರಾಣಿಕ್ ಅವರು ಕೂಡ ಜಾಯ್ನ್ ಆಗಿದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಎಸ್ ಪುರಾಣಿಕ್ ಸರ್, ನಿಮ್ಮಿಂದಲೇ ಶುರು ಮಾಡ್ತೀನಿ. ಪ್ರಮುಖವಾಗಿ ನೋಡ್ತಾ ಹೋಗೋದಾದ್ರೆ ದಾವಣಗೆರೆ ಲೋಕಸಭಾ ಕ್ಷೇತ್ರ ಅಂತ ಹೇಳಿದ್ರೆ ಈ ಬಾರಿ ದೊಡ್ಡ ಮಟ್ಟದ ಜಟಾಪಟಿ ಇದೆ. ಇಬ್ಬರು ಮಹಿಳಾ ಮಣಿಗಳು ಸ್ಪರ್ಧೆಯನ್ನ ಮಾಡ್ತಾ ಇದ್ದಾರೆ. ಎಕ್ಸ್ಪೆಕ್ಟೇಷನ್ಗಳು ಜಾಸ್ತಿ ಆಗಿದೆ. ಆದ್ರೆ ಮತದಾರರ ಲೆಕ್ಕಾಚಾರ ಹೆಂಗಿದೆ ಅಂತ ಹೇಳಿ. ಮತದಾರರ ಲೆಕ್ಕಾಚಾರ ಒಂದು ರೀತಿಯಲ್ಲಿ ಕರ್ನಾಟಕದ ಲೋಕಸಭೆ ಮತ್ತು ವಿಧಾನಸಭೆ ಚುನಾವಣೆಯನ್ನ ಒಂದೇ ರೀತಿಯಲ್ಲಿ ಮತದಾನ ಆಗುತ್ತೆ ಅಂತಕ್ಕಂಥದ್ದನ್ನ ನಾವು ನಿರೀಕ್ಷೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಕಾರಣ ಹಿಂದೆಯೂ ಸಹ ಅನೇಕ ಸಾರಿ ಕರ್ನಾಟಕದಲ್ಲಿ ವಿಧಾನಸಭೆಗೆ ಆರಿಸಿದಂತಹ ಪಕ್ಷ ಆ ಒಂದು ಲೋಕಸಭೆಯಲ್ಲಿ ಕಾಂಗ್ರೆಸ್ ಪಕ್ಷವನ್ನ ಮೀರಿಸುವ ರೀತಿಯಲ್ಲಿ 25 ಕ್ಷೇತ್ರಗಳಲ್ಲಿ ಗೆದ್ದಿರ್ತಕ್ಕಂಥದ್ದನ್ನು ನಾವು ನೋಡಿದ್ದೇವೆ. ಅದರಿಂದ
ಲೋಕಸಭೆ ಅಂದ ತಕ್ಷಣ ಜನರ ಮನಸ್ಸಿನಲ್ಲಿ ದಾವಣಗೆರೆ ಮತದಾರರು ನಮ್ಮ ಹಿಂದೆ ಹೇಳಿದಂತೆ ಮಿತ್ರ ಹೇಳಿದಂತೆ ಜಾತಿ ರೀತಿಯಲ್ಲಿ ಅಥವಾ ಯಾವುದೇ ರೀತಿಯ ಸಂಕುಚಿತ ಅಥವಾ ಸ್ಥಳೀಯ ಭಾವನೆಗಳ ಪ್ರಭಾವ ಇದ್ರು ಅದು ಕೇವಲ ಅಸೆಂಬ್ಲಿ ಕ್ಷೇತ್ರಗಳಿಗೆ ಮಾತ್ರ ಹೆಚ್ಚು ಪ್ರಭಾವ ಬೀಳ್ತಾ ಇರ್ತದೆ. ಕಾರಣ ಏನಂದ್ರೆ ಅಲ್ಲಿ ಲೋಕಲ್ ಕ್ಯಾಂಡಿಡೇಟ್ ತನ್ನದೇ ಆದಂತ ಪ್ರಭಾವವನ್ನ ಮತ್ತೆ ತನ್ನ ಒಂದು ಸಂಘಟನೆ ಕಾರ್ಯಕ್ರಮ ಅಥವಾ ಪಕ್ಷದ ಒಂದು ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತಕ್ಕಂಥ ಇವುಗಳ ಆಧಾರದ ಮೇಲೆ ಇರ್ತಾರೆ. ಜೊತೆಗೆ ಅಲ್ಲಿ ಒಳಪಂಗಡಗಳಿದೆ ಅದನ್ನು ಸಹ ಹಿಂದೆ ಮಿತ್ರರು ಮಾತಾಡಿದಂತ ಅನೇಕ ಕ್ಷೇತ್ರಗಳಲ್ಲಿ ತಮ್ಮ ಪ್ರಭಾವ ಇಟ್ಟುಕೊಂಡಿದ್ರು ಸಹ ಅವರು ಅಸೆಂಬ್ಲಿ ಕ್ಷೇತ್ರದ ಲಾಸ್ಟ್ ಟೈಮ್ ಅವರು ಮಲ್ಲಿಕಾರ್ಜುನ್ ಸಿದ್ದೇಶ್ವರ ಮತ್ತೆ ಮಲ್ಲಿಕಾರ್ಜುನ್ ಅವರು ತಂದೆ ಅವರನ್ನು ಸಹ ನಾವು ಬಂದಿದ್ದೆ. ದಾವಣಗೆರೆ ಕ್ಷೇತ್ರವನ್ನ 1963ರಲ್ಲಿ ಮೈಸೂರಿಗೆ ಬಂದ್ರು ಸಹ ಅನೇಕ ರೀತಿಯ ಸಂಪರ್ಕ ಪುರಾಣಿಕ್ ಸರ್ ಮುಂದಿನ ಹಂತದಲ್ಲಿ ನಿಮ್ಮನ್ನ ಮಾತನಾಡಿಸ್ತಾ ಹೋಗ್ತೀನಿ. ಆಡಿಯೋಲಿ ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ. ಕಲ್ಲೇಶ್, ಇನ್ನೊಂದು ಕಡೆ ನೋಡ್ತಾ ಹೋಗೋದಾದ್ರೆ ದಾವಣಗೆರೆ ಲೋಕಸಭಾ ಕ್ಷೇತ್ರದಲ್ಲಿ ಸಾಕಷ್ಟು ಗ್ರೌಂಡ್ ರಿಪೋರ್ಟ್ ಅನ್ನ ಮಾಡಿರ್ತೀರಿ ನೀವು. ಅಲ್ಲಿನ ಮತದಾರರ ಒಲವು ಹೇಗಿದೆ ಅಂತ ಹೇಳಿ. ಕಲ್ಲೇಶ್, ಅನ್ಮ್ಯೂಟ್ ಮಾಡಿ ಮಾತಾಡಿ. ಕಲ್ಲೇಶ್, ನನ್ನ ಧ್ವನಿ ಕೇಳ್ತಾ ಇದೆಯಾ? ಅನ್ಮ್ಯೂಟ್ ಮಾಡಿ ಮಾತಾಡಿ. ಎಸ್, ಮುಂದಿನ ಹಂತದಲ್ಲಿ ಎಸ್ ಕಲ್ಲೇಶ್ ಕಂಟಿನ್ಯೂ ಮಾಡಿ. ಆಡಿಯೋ ಪ್ರಾಬ್ಲಮ್ ಅಂತಾರೆ. ಎಸ್ ಕಲ್ಲೇಶ್, ಗಮನಿಸ್ತಾ ಹೋಗೋದಾದ್ರೆ ದಾವಣಗೆರೆ ಲೋಕಸಭಾ ಕ್ಷೇತ್ರದಲ್ಲಿ ಮತದಾರರು ಏನು ಹೇಳ್ತಾ ಇದ್ದಾರೆ ಅಂತ ಹೇಳಿ. ಏನಂದ್ರೆ ಈ ಬಾರಿ ದಾವಣಗೆರೆ ಲೋಕಸಭಾ ಕ್ಷೇತ್ರದಲ್ಲಿ ಒಂದು ಅಭ್ಯರ್ಥಿಗಳ ವಿಚಾರದಲ್ಲಿ ಸಾಕಷ್ಟು ಒಂದು ನಿರೀಕ್ಷೆಯನ್ನ ಜನ ಇಟ್ಕೊಂಡಿದ್ರು. ಯಾಕಂದ್ರೆ ಮತ್ತೊಮ್ಮೆ GM ಸಿದ್ದೇಶ್ ಅವರವ್ರಿಗೆ ಕೊಡ್ತಾರೆ ಅಂತಲೂ ಸಹ ನಿರೀಕ್ಷೆ ಇತ್ತು. ಯಾಕಂದ್ರೆ ಅವರು 4 ಬಾರಿ ಗೆದ್ದಂತ ಒಬ್ಬ ಅಭ್ಯರ್ಥಿಯಾಗಿದ್ರು. ಆದ್ರೆ ಅವರ ಮನೆಯವರಿಗೆ ಈ ಬಾರಿ ಟಿಕೆಟ್ ಕೊಟ್ಟಿರೋದು ಪಕ್ಷದಲ್ಲೇ ಸಾಕಷ್ಟು ವಿರೋಧ ಕೂಡ ವ್ಯಕ್ತವಾಗಿದೆ. ಹೀಗಾಗಿ ಬಿಜೆಪಿ ಪಕ್ಷದಲ್ಲಿ ಸಾಕಷ್ಟು ಭಿನ್ನಾಭಿಪ್ರಾಯ ಮತ್ತು ಅಸಮಾಧಾನ ಉಂಟಾಗಿರುವುದು ಈ ಪಕ್ಷಕ್ಕೆ ಒಂದು ದೊಡ್ಡ ಡ್ಯಾಮೇಜ್ ಅಂತಾನೆ ಹೇಳ್ಬೋದು. ಮತ್ತು 8 ವಿಧಾನಸಭಾ ಕ್ಷೇತ್ರದಲ್ಲಿ ಕೇವಲ ಹರಿಹರ ಒಂದು ಮಾತ್ರ ಅಲ್ಲಿ ಬಿಜೆಪಿ ಮಾತ್ರ ಗೆದ್ದಿದೆ. ಅದರಲ್ಲೂ ಸಹ ಅವರೇನೋ ಬಹಳ ಅಂತರದಿಂದನೂ ಸಹ ಗೆದ್ದಿಲ್ಲ. ಹೀಗಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಜನರು ಅತಿ ಹೆಚ್ಚು ಒಲವನ್ನ ತಂದಿರ್ತಕ್ಕಂಥದ್ದು ನಾವು ಒಂದು ಜನರನ್ನ ಮಾತಾಡಿಸಿದಾಗ. ಯಾಕಂದ್ರೆ ಶಾಮನೂರು ಶಿವಶಂಕರಪ್ಪ ಅವರ ಕುಟುಂಬದ ಸೊಸೆಯಾದ ಪ್ರಭಾ ಮಲ್ಲಿಕಾರ್ಜುನ್ ಅವರು ಕಳೆದ 10 ವರ್ಷಗಳಿಂದನೂ ಸಹ ನೇರವಾಗಿ ಜನಸಂಪರ್ಕವನ್ನ ಹೊಂದಿದ್ದಾರೆ. ಅವರು ರಾಜಕೀಯವಾಗಿ ಹೊರಗಡೆ ಬರಲಿದ್ರು ಸಹ ಅವರ ಕುಟುಂಬದಲ್ಲೇ ಇಟ್ಕೊಂಡು ಜನರಿಗೆ ಸ್ಪಂದನೆ ಮಾಡ್ತಕ್ಕಂಥದ್ದು ಮತ್ತು ವಿದ್ಯಾಸಂಸ್ಥೆಗಳಲ್ಲಿ ಕೆಲವರಿಗೆ ಸಹಾಯ ಮಾಡ್ತಕ್ಕಂಥದ್ದು, ಆರೋಗ್ಯ ವಿಚಾರದಲ್ಲೂ ಸಹ ಅವರು ಸಾಕಷ್ಟು ಬಡ ಬಗ್ಗರ ಜೊತೆ ನೇರ ಸಂಪರ್ಕವನ್ನ ಹೊಂದಿದ್ದಾರೆ ಮತ್ತು ಜನರಿಗೆ ಸ್ವಲ್ಪ ಚಿರಪರಿಚಿತ ಇದ್ದಾರೆ. GM ಸಿದ್ದೇಶ್ವರ ಅವರ ಪತ್ನಿ ಅಷ್ಟೊಂದು ಜನರಿಗೆ ಪರಿಚಯ ಇಲ್ಲ. ಇಲ್ಲೇನು ಪಕ್ಷದ ಮತ್ತು ಸಿದ್ಧಾಂತದ ಮೇಲೆ ಹೋದ್ರೆ ಈ ಬಾರಿ ಗ್ಯಾರಂಟಿಗಳು ಸಾಕಷ್ಟು ಹೊಡೆತ ಕೊಡ್ತವೆ ಅಂತಾನೆ ಹೇಳ್ಬೋದು. ಮತ್ತು ಕಾಂಗ್ರೆಸ್ ಪಕ್ಷ ಅತ್ಯಂತ ಚಾಣಕ್ಷದಿಂದ ಸಂಘಟನೆಯನ್ನ ಮಾಡ್ತಾ ಇದೆ ಈ ಬಾರಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.